ಇಂದು ಭಾರತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೆಲವೇ ಕ್ಷಣಗಳಲ್ಲಿ ಭಾರತಕ್ಕೆ ಆಗಮಿಸಲಿದ್ದಾರೆ. ಪುಟಿನ್ 2 ದಿನಗಳ ಭಾರತ ಪ್ರವಾಸವನ್ನು ಕೈಗೊಂಡಿರುವಂತಹ ಪುಟಿನ್ ಸಂಜೆ 6 ಗಂಟೆಗೆ ದೆಹಲಿಗೆ ಆಗಮಿಸಲಿದ್ದಾರೆ. ರಷ್ಯಾ ಅಧ್ಯಕ್ಷ 23ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ 2 ದಿನಗಳ ಭಾರತ ಪ್ರವಾಸವನ್ನು ಕೈಗೊಂಡಿರುವಂತಹ ಪುಟಿನ್ ಸಂಜೆ 6 ಗಂಟೆಗೆ ದೆಹಲಿಗೆ ಆಗಮಿಸಲಿದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ 23ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಇವತ್ತು ಭಾರತಕ್ಕೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಆಗಮಿಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಭಾರತಕ್ಕೆ ಆಗಮಿಸಲಿದ್ದಾರೆ. ಶೃಂಗಸಭೆಯಲ್ಲಿ ಭಾಗಿಯಾಗೋದಕ್ಕೆ ಪ್ರವಾಸವನ್ನು ಕೈಗೊಂಡಿದ್ದಾರೆ. 2 ದಿನಗಳ ಭಾರತ ಪ್ರವಾಸದಲ್ಲಿ ಭಾಗಿಯಾಗಲಿದ್ದಾರೆ. ಸಂಜೆ 6 ಗಂಟೆ ಸುಮಾರಿಗೆ ದೆಹಲಿಗೆ ಆಗಮಿಸುತ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. 23ನೇ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಭಾರತಕ್ಕೆ ಆಗಮಿಸಲಿದ್ದಾರೆ. ದೆಹಲಿಗೆ ಬಂದಿಳಿಯಲಿದ್ದಾರೆ. ನಡೆಯುವಂತಹ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ವಿಶೇಷವಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಪುಟಿನ್ಗೆ ಸ್ವಾಗತ ಮಾಡೋದಕ್ಕಾಗಿ. ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ. ಪ್ರಧಾನಿ ಮೋದಿಯನ್ನ ಭೇಟಿಯಾಗಲಿದ್ದಾರೆ ರಷ್ಯಾ ಅಧ್ಯಕ್ಷ. ಉಭಯ ದೇಶಗಳ ಸಂಬಂಧ ಸುಧಾರಣೆ ಬಗ್ಗೆ ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆಗಳಿದೆ. ಸುಖೋಯ್ 57 ಯುದ್ಧ ವಿಮಾನ ಖರೀದಿಗೆ ಉತ್ಸುಕರಾಗಿದ್ದಾರೆ. ರಷ್ಯಾದ ಅತ್ಯಾಧುನಿಕ ಸುಖೋಯ್ 57 ಯುದ್ಧ ವಿಮಾನ S-500 ರಕ್ಷಣಾ ವ್ಯವಸ್ಥೆ ಖರೀದಿ, ಜಂಟಿ ಅಭಿವೃದ್ಧಿ ಒಪ್ಪಂದ ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಭಾರತ ಮತ್ತು ರಷ್ಯಾ ಮಧ್ಯೆ ತೈಲ ಖರೀದಿ ಬಗ್ಗೆಯೂ ಕೂಡ ಚರ್ಚೆ ನಡೆಸುವಂತಹ ಸಾಧ್ಯತೆಗಳಿದೆ. ಅಮೆರಿಕ ಸುಂಕ ಸಮರದ ಬಗ್ಗೆ ಕೂಡ ಉಭಯ ದೇಶಗಳು ಚರ್ಚೆಯನ್ನ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರಧಾನಿ ಮೋದಿಯನ್ನ ಭೇಟಿಯಾಗಲಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಏನು ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಬಂದಿಳಿಯಲಿದ್ದಾರೆ. ನೆರವೇರುವಂತಹ ಶೃಂಗಸಭೆಯಲ್ಲಿ 7ನೇ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ವ್ಲಾಡಿಮಿರ್ ಪುಟಿನ್ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಸೊ ಈ ಒಂದು ಭೇಟಿ ಸಾಕಷ್ಟು ನೆರೆ ದೇಶಗಳಿಗೆ ಸಂಕಷ್ಟವನ್ನು ಉಂಟು ಮಾಡ್ತಾ ಇದೆ. ಒಂದು ರೀತಿಯಾಗಿ ಜಲಾಸಿ ಹೊಟ್ಟೆ ಕಿಚ್ಚು ಫೀಲ್ ಮಾಡ್ತಾರಲ್ಲ, ಆ ರೀತಿಯಾಗಿ ಮೊದಲನೇದಾಗಿ ದೊಡ್ಡಣ್ಣನಿಗೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಅಮೇರಿಕ. ಬಿಕಾಸ್ S-500 ರಕ್ಷಣಾ, ಸೊ ಈ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಅಮೇರಿಕ ಸುಂಕ ಸಮರದ ಬಗ್ಗೆ 2 ದೇಶಗಳ ಚರ್ಚೆ, ಒಂದಷ್ಟು ಒಪ್ಪಂದಗಳು, ತೈಲ ಖರೀದಿಗೆ ಆಕ್ಷೇಪಿಸಿದೆ ಅಮೇರಿಕ. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ನಡೆಸುವಂತಹ ಸಾಧ್ಯತೆಗಳಿದೆ. ಸೊ ಇದು ಒಂದು ರೀತಿಯಾಗಿ ಇರಿಸು ಮುನಿಸು ಉಂಟು ಮಾಡ್ತಾ ಇದೆ ಬೇರೆ ದೇಶಗಳಿಗೆ. ಬಿಕಾಸ್ ಅವಿನಾಭಾವ ಸಂಬಂಧವನ್ನು ಹೊಂದಿರುವಂಥದ್ದು ಭಾರತ ಎಲ್ಲ ದೇಶಗಳ ಜೊತೆಗೂ ಕೂಡ, ಅಮೇರಿಕ ಜೊತೆಗಾಗಿರ್ಬೋದು. ಸೊ ರಷ್ಯಾ ಅಧ್ಯಕ್ಷರಿಗೆ ಪಂಚಸ್ಥಳದ ಭದ್ರತಾ ಕೋಟೆ, ವ್ಲಾಡಿಮಿರ್ ಪುಟಿನ್ ಸುತ್ತ ಅಭೇದ್ಯ ರಕ್ಷಣಾ ಕೋಟೆ ಇರುವಂಥದ್ದು. ರಷ್ಯಾ ಅಧ್ಯಕ್ಷ ಪುಟಿನ್ ಹೆಜ್ಜೆ ಹೆಜ್ಜೆಗೂ ಕೂಡ ಉನ್ನತ ಭದ್ರತೆ ಒದಗಿಸಲಾಗಿದೆ. ಪುಟಿನ್ ಹೋಗುವ ಮಾರ್ಗದಲ್ಲಿ ಕಮಾಂಡೋ ಕಣ್ಗಾವಲಿರುವಂಥದ್ದು. ರಷ್ಯಾದಿಂದ ದೆಹಲಿಗೆ ಬಂದಿಳಿದಿದ್ದಾರೆ ಭದ್ರತಾ ಸಿಬ್ಬಂದಿ. ಬೆಂಗಾವಲು ಪಡೆಯ ಮೇಲೂ ಕೂಡ ಕಣ್ಣಿಡಲಿವೆ ಡ್ರೋನ್. ಸ್ನೈಪರ್ಗಳು, ಸಂಪರ್ಕ ಜಾಮರ್, AI ಮೇಲ್ವಿಚಾರಣೆ, ಮುಖಚಹರೆ ಗುರುತಿಸಬಲ್ಲ ಕ್ಯಾಮೆರಾಗಳ ಅಳವಡಿಕೆ, ಸೊ ಏನೇನೆಲ್ಲ ಬೇಕು ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ವ್ಲಾಡಿಮಿರ್ ಪುಟಿನ್ ಸುತ್ತ ಅಭೇದ್ಯ ರಕ್ಷಣಾ ಕೋಟೆ ಇರುವಂಥದ್ದು. ಸೊ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು. ಟೆನ್ಷನ್ ಪುಟಿನ್ ಹೋಗುವ ಮಾರ್ಗದಲ್ಲಿ ಕಂಪ್ಲೀಟ್ ಆಗಿ ಕಣ್ಗಾವಲಿದೆ. ರಷ್ಯಾದಿಂದ ದೆಹಲಿಗೆ ಬಂದಿಳಿಯುವ ಭದ್ರತಾ ಸಿಬ್ಬಂದಿಗಳು, ಬೆಂಗಾವಲು ಪಡೆಯ ಮೇಲೆ ಕಣ್ಣಿಡಲಿದೆ ಡ್ರೋನ್ಗಳು, ಸ್ನೈಪರ್ಗಳು, ಸಂಪರ್ಕ ಜಾಮರ್ ಆಗಿರ್ಬೋದು, AI ಮೇಲ್ವಿಚಾರಣೆ ಎಲ್ಲವೂ ಕೂಡ ಇರುವಂಥದ್ದು. ಮುಖಚಹರೆ ಗುರುತಿಸಬಲ್ಲ ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಕಂಪ್ಲೀಟ್ ಕಣ್ಗಾವಲಿನಲ್ಲಿ
ಸಿಸಿ ಕ್ಯಾಮೆರಾಗಳ ಕಣ್ಗಾವಲು ಜೊತೆಗೆ ಕಂಪ್ಲೀಟ್ ಆದಂತಹ ಹೈ ಸೆಕ್ಯೂರಿಟಿ, ಪುಟಿನ್ ಹೋಗುವ ಮಾರ್ಗದಲ್ಲಿ ಕಮಾಂಡೋ ಕಣ್ಗಾವಲು ಕೂಡ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಪುಟಿನ್ ದೆಹಲಿಗೆ ಆಗಮಿಸಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಮುಖಚಹರೆಗಳನ್ನು ಗುರುತಿಸುವಲ್ಲ ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. 7 ಸುತ್ತಿನ ಕೋಟೆ ಅಂತಿದೆ ವ್ಲಾಡಿಮಿರ್ ಪುಟಿನ್ ಕಾರು. ರಷ್ಯಾದಿಂದಲೇ ಬಂದಿದೆ ಪುಟಿನ್ ಓಡಾಡುವಂತಹ ಕಾರು ಅಂತ ಹೇಳಲಾಗ್ತಾ ಇದೆ. ಮಾಸ್ಕೋದಿಂದಲೇ ವಿಶೇಷ ವೆಹಿಕಲ್ ಬಂದಿದೆ. ಐಷಾರಾಮಿ ಶಸ್ತ್ರಸಜ್ಜಿತ ಔರಾಜ್ ಸನಾಟ್ ಕಾರು. ಚಲಿಸುವ ಕೋಟೆ ಅಂತಲೇ ಕರೆಯುವಂತಹ ಪುಟಿನ್ ಕಾರ್ ಇದಾಗಿರುತ್ತೆ. VR-10 ಬುಲೆಟ್ನಿಂದ ಸಜ್ಜಿತವಾಗಿರುವಂತಹ ಕಾರ್ ಇದು. ಸುಮಾರು 7 ಅಡಿ ಉದ್ದ ಇದೆ. ಔರಾಜ್ ಸನಾಟ್ ಅಂತ ಹೇಳಿಬಿಟ್ಟು ಭದ್ರಕೋಟೆ ಅಂತಲೇ ಕರೀತಾರಂತೆ ಪುಟಿನ್, ಚಲಿಸುವ ಕೋಟೆ ಅಂತ ಹೇಳಿಬಿಟ್ಟು. 7 ಅಡಿ ಉದ್ದ ಇದೆ ಈ ಕಾರು. ರಷ್ಯಾದಿಂದಲೇ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ನೋಡ್ತಾ ಇರ್ಬೋದು. ಇದೇ ಕಾರಲ್ಲಿ ಪುಟಿನ್ ಸಂಚರಿಸೋದು. ಆಲ್ರೆಡಿ ಮಾಸ್ಕೋದಿಂದಲೇ ಕಾರ್ನ ಕರೆತರಿಸಲಾಗಿದೆ. ಐಷಾರಾಮಿ ಶಸ್ತ್ರಸಜ್ಜಿತ ಔರಾದ್ ಸೆಟಿನ್ ಅಂತ ಹೇಳಿಬಿಟ್ಟು, ಚಲಿಸುವ ಕೋಟೆ ಅಂತ ಹೇಳಿಬಿಟ್ಟು ಕರೀತಾರೆ ಪುಟಿನ್ ಕಾರನ್ನು. ಇದನ್ನು 7 ಅಡಿ ಉದ್ದ ಇದೆ. VR-10 ಬುಲೆಟ್ನಿಂದ ಸಜ್ಜಿತವಾಗಿರುವಂತಹ ಕಾರು. ವ್ಲಾಡಿಮಿರ್ ಪುಟಿನ್ಗೆ ಇಂದ್ರಪ್ರಸ್ಥದ ವ್ಯವಸ್ಥೆ ಕೂಡ ಇರುವಂಥದ್ದು. ದೆಹಲಿಯ ಮೌರ್ಯ ಹೋಟೆಲ್ನಲ್ಲಿ ಪುಟಿನ್ ವಾಸ್ತವ್ಯವನ್ನು ಹೂಡಲಿದ್ದಾರೆ. ಟ್ರಂಪ್ ತಂಗಿದ್ದ ವಿಶೇಷ ಸೂಟ್ನಲ್ಲೇ ಪುಟಿನ್ ವಾಸ್ತವ್ಯವನ್ನು ಹೂಡಲಿದ್ದಾರೆ. ರಷ್ಯಾ ಅಧ್ಯಕ್ಷರ ವಾಸ್ತವ್ಯಕ್ಕೆ ಮೌರ್ಯ ಹೋಟೆಲ್ ಸಜ್ಜಾಗಿದೆ. ಈಗ ವಿಶೇಷ ಚಂದ್ರಗುಪ್ತ ಸೂಟ್ನಲ್ಲಿ ಪುಟಿನ್ ವಾಸ್ತವ್ಯವನ್ನು ಹೂಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದಮ್ ಫುಕ್ತ್ ರೆಸ್ಟೋರೆಂಟ್ನಲ್ಲಿ ಭೋಜನ ವ್ಯವಸ್ಥೆ ಕೂಡ ಆಗಿದೆ. ರಾಷ್ಟ್ರಪತಿಗಳಿಂದ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಔತಣಕೂಟವನ್ನು ಏರ್ಪಡಿಸಲಾಗಿದೆ. ವ್ಲಾಡಿಮಿರ್ ಪುಟಿನ್ಗೆ ಇಂದ್ರಪ್ರಸ್ಥದಂತಹ ವ್ಯವಸ್ಥೆ ಕೂಡ ಇರುವಂಥದ್ದು. ದೆಹಲಿಯಲ್ಲಿರುವಂತಹ ಮೌರ್ಯ ಹೋಟೆಲ್ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಇಲ್ಲೇ ವಾಸ್ತವ್ಯವನ್ನು ಹೂಡಲಿಕ್ಕೆ ಸಿದ್ಧತೆಯನ್ನು ಮಾಡಿದ್ದಾರೆ. ರಷ್ಯಾ ಅಧ್ಯಕ್ಷರ ವಾಸ್ತವ್ಯಕ್ಕೆ ಮಾಡಿರುವಂಥದ್ದು. ಇದು ಸಜ್ಜಾಗಿದೆ ಹೋಟೆಲ್. ಆಲ್ರೆಡಿ ವಿಶೇಷ ಚಂದ್ರಗುಪ್ತ ಸೂಟ್ನಲ್ಲಿ ಪುಟಿನ್ ಕಾಣಿಸ್ಕೊಳ್ಳಲಿದ್ದಾರೆ. ದಮ್ ಫುಕ್ತ್ ರೆಸ್ಟೋರೆಂಟ್ನಲ್ಲಿ ಭೋಜನ ವ್ಯವಸ್ಥೆ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ.